ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 20-3-2024 ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ಅಭಿವೃದ್ಧಿದಾಯಕವಾಗಿ ಇರುವಂತಹ ಯೋಗ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ರೀತಿಯಲ್ಲಿ ಅಭಿವೃದ್ಧಿದಾಯಕವಾಗಿರುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ತೊಂದರೆಗಳನ್ನು ಅನುಭವಿಸುವಂತಹ ಯೋಗ ಫಲಗಳು ಮತ್ತು ತಮ್ಮವರಿಂದಲೇ ತಮಗೆ ತೊಂದರೆ ಆಗಬಹುದಾದಂತಹ ಯೋಗ ಫಲಗಳು, ಜೊತೆಯಲ್ಲಿ ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಗಳು, ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ತಾವುಗಳು ಒಂದಷ್ಟು ಒಂದು ರೀತಿಯಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದಂತಹ ಅನಿವಾರ್ಯತೆ ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಸಾಂಸಾರಿಕ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು, ಕೌಟುಂಬಿಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಳ್ಳೆಯ ಅನುಭವ ಹೇಳುವಂತಹದ್ದು ನಿಮ್ಮ ಪಾಲಿಗಾಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಒಂದು ರೀತಿಯಲ್ಲಿ ಯಾತ್ರೆಗಳನ್ನು ಮಾಡುವಂಥದ್ದು ಬಹಳ ಉತ್ತಮ. ಯಾತ್ರೆಯ ಸಂಕಲ್ಪವನ್ನು ಈ ಸಂದರ್ಭಗಳಲ್ಲಿ ನೀವು ಮಾಡಿಕೊಳ್ಳಿ, ಅದರಿಂದ ಒಂದಷ್ಟು ಶುಭ ಫಲ. ಯಾವ ರೀತಿಯ ಯಾತ್ರೆ ಕೇಳಿದರೆ, ತಾವು ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಯಾತ್ರೆ ಮಾಡುವಂಥದ್ದು ಬಹಳ ಅವಶ್ಯಕ. ಅದರಿಂದ ಒಂದಷ್ಟು ಶುಭ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಒಂದು ಹಂತದಲ್ಲಿ ಇರ್ತದೆ, ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಸ್ಥಿತಿ. ಹಣಕಾಸು ಕೂಡ ಹಾಗೆ ಒಂದು ಹಂತದಲ್ಲಿ ನಿಮ್ಮ ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಸ್ಥಿತಿ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಅನುಭವಗಳಿರ್ತದೆ. ಇನ್ನು ಕಲಾತ್ಮಕವಾದಂತಹ ಒಂದು ವೃತ್ತಿ ಜೀವನವನ್ನು ಮಾಡುವಂಥವರಿಗೆ ಬದುಕಿಗೇನು ಬೇಕೋ ಅದು ಇರ್ತದೆ, ಆದರೆ ಅದರಿಂದ ಸಿಗಬಹುದಾದಂಥ ಗೌರವ, ಆದರ, ಆತಿಥ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹೇಳುವಂಥದ್ದುಂಟು. ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಶುಭ ಫಲಗಳು ಇರುವುದಿಲ್ಲ, ಪ್ರತಿಬಂಧಕ ಫಲಗಳಿರ್ತದೆ. ಸ್ವಲ್ಪ ಜಾಸ್ತಿ ಪ್ರಯತ್ನವನ್ನು ಪಡಬೇಕಾದಂಥ ಅವಶ್ಯಕತೆಗಳು ಹೇಳುವಂಥದ್ದು ಉಂಟು. ಇನ್ನು ಆರೋಗ್ಯ ಸಂಬಂಧಪಟ್ಟ ಹಾಗೆ ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು ನಿಮ್ಮ ಪಾಲಿಗಿರ್ತದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುವಾಸಿನಿಯರಿಗೆ ಮಂಗಳ ದ್ರವ್ಯವನ್ನು ದಾನ ಮಾಡುವುದರಿಂದ ಒಂದಷ್ಟು ಒಳ್ಳೆಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ತುಂಬ ಒಂದು ರೀತಿಯಲ್ಲಿ ವೃತ್ತಿ ಚೆನ್ನಾಗಿರ್ತದೆ, ವೃತ್ತಿಯ ಪರಿಸರ ಚೆನ್ನಾಗಿರುತ್ತದೆ. ಇನ್ನು ದಾಂಪತ್ಯ ಒಂದು ಹಂತದಲ್ಲಿ ಸಮಾಧಾನ, ಆದರೆ ಕೌಟುಂಬಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಕಿರಿಕಿರಿಗಳುಂಟು. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಪತ್ತಿನ ವ್ಯಯದ ಯೋಗ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರುತ್ತದೆ. ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕಾಗ್ತದೆ. ಹಣಕಾಸಿನ ಬ್ಯಾಲೆನ್ಸ್ ಮಾಡುವ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳೇ ನಿಮಗೆ ಜಾಸ್ತಿಯಾಗಿ ಅಥವಾ ನೋವುಗಳೇ ನಿಮಗೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಮಕ್ಕಳಿಂದಲೂ ಕೂಡ ಅಷ್ಟೊಂದು ಸಮಾಧಾನ ಹೇಳುವಂಥದ್ದು ನಿಮ್ಮ ಪಾಲಿಗಿರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಅಧ್ಯಯನಕ್ಕೆ ಪೂರಕವಾದಂತಹ ಕಾಲವಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಕೇಶವಾದಿ ದ್ವಾದಶ ನಾಮದ ಸಂಕಲ್ಪದಲ್ಲಿ ಯಾವುದಾದರೂ ಸನ್ನಿಧಾನದ ಅರ್ಚಕರಿಗೆ ವಸ್ತ್ರವನ್ನು ಅಥವಾ ಪೂಜಾ ದ್ರವ್ಯಗಳನ್ನು ದಾನ ಮಾಡುವುದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ, ವೃತ್ತಿ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವು ಕೂಡ ಒಂದು ಹಂತದಲ್ಲಿ ಇರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ನಿಮ್ಮ ಕೀರ್ತಿಗೆ ಧಕ್ಕೆ ಬರುವಂತಹ ಕೆಲಸಗಳು ಖಂಡಿತ ಆಗುತ್ತದೆ. ಇನ್ನು ಕಾನೂನಾತ್ಮಕವಾದಂತಹ ತೊಂದರೆಗಳು ಹೇಳುವಂಥದ್ದು ನಿಮ್ಮನ್ನು ಬಿಡದೆ ಕಾಡುವಂತಹ ವಿಷಯವಾಗಿದೆ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ, ಮಕ್ಕಳಿಂದದ ತೃಪ್ತಿ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಕಾಲ ಆಗಿರುವುದಿಲ್ಲ, ಅಧ್ಯಯನಕ್ಕೆ ಭಂಗಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸಾಂವಿಧಾನಿಕವಾದಂತಹ ಬಿಕ್ಕಟ್ಟು ಮತ್ತು ಅವರ ಕೆಟ್ಟ ದೃಷ್ಟಿಗೆ ಗುರಿಯಾಗುವಂತಹ ಯೋಗ ಫಲಗಳು ಇದು ನಿಮ್ಮ ಅನುಭವಕ್ಕೆ ಬರ್ತಾ ಇರುವ ವಿಷಯ, ಬರುವ ವಿಷಯವೂ ಕೂಡ, ವಾಸ್ತವದಲ್ಲಿ ಇರುವ ವಿಷಯವೂ ಕೂಡ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ,
ಶಿವಾಲಯದಲ್ಲಿರುವಂತಹ ಅರ್ಚಕರಿಗೆ ಪೂಜಾ ದ್ರವ್ಯಗಳನ್ನು, ವಸ್ತ್ರವನ್ನು ದಾನ ಮಾಡುವ ಕೆಲಸ ಮಾಡಿ. ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ವೃತ್ತಿ ಚೆನ್ನಾಗಿರ್ತದೆ, ಹಣಕಾಸು ಕೂಡ ಒಂದು ಹಂತದಲ್ಲಿ ತೃಪ್ತಿಯ ಸ್ಥಿತಿಯ ಫಲ ಹೇಳುವಂಥದ್ದು ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ಕಂಡು ಬರ್ತಾ ಇಲ್ಲ, ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಕಾನೂನಾತ್ಮಕವಾದಂಥ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅನಿವಾರ್ಯತೆ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಆಲಯದಲ್ಲಿ ಪೂಜೆ ಮಾಡುವಂತಹ ಅರ್ಚಕರಿಗೆ ಪೂಜಾ ದ್ರವ್ಯಗಳನ್ನು ಮತ್ತು ವಸ್ತ್ರವನ್ನು ದಾನ ಮಾಡಿ. ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಭಾವಪತಿ ಷಡ್ಭಾವದಲ್ಲಿರುವಂಥದ್ದು. ವೃತ್ತಿಯಲ್ಲಿ ಸಮಾಧಾನ ಇರುವುದಿಲ್ಲ, ದಾಂಪತ್ಯದಲ್ಲಿಯೂ ಕೂಡ ಅಷ್ಟೊಂದು ಸಮಾಧಾನ ಇರುವುದಿಲ್ಲ. ಕೌಟುಂಬಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ತೃಪ್ತಿ ಇಲ್ಲದೇ ಇರುವಂತಹ ಸ್ಥಿತಿ, ಒಂದು ರೀತಿಯಲ್ಲಿ ವಿರಾಗದ ಭಾವ ಹೇಳುವಂಥದ್ದು ನಿಮ್ಮೊಳಗಿರ್ತದೆ. ಆರೋಗ್ಯದಲ್ಲಿ ಅತ್ಯಂತ ಜಾಗ್ರತೆ ಅವಶ್ಯಕತೆ, ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡಿಕೊಳ್ತಾ ಹೋಗುವಂಥದ್ದು. ಈ ರಾಶಿಗೆ ಸಹಜವಾಗಿಯೇ ಚಂದ್ರ ನೀಚನಾಗಿರುವುದರಿಂದ ಮಾನಸಿಕವಾಗಿ ಬಹಳಷ್ಟು ಏರಿಳಿತಗಳು, ಒಂದು ದಿನ ಹೀಗೆ ಇನ್ನೊಂದು ದಿನ ಹಾಗೆ ಹೇಳುವಂತಹ ಸ್ಥಿತಿಯಲ್ಲಿ ಇರ್ತೀರಿ. ಹಾಗಾಗಿ ಶಿವೋಪಾಸನೆ ಹೇಳುವಂಥದ್ದನ್ನು ನಿತ್ಯವಾಗಿ ಮಾಡಬೇಕಾದಂತಹ ಒಂದು ನಕ್ಷತ್ರ ಮತ್ತು ರಾಶಿಯಾಗಿರ್ತದೆ ಇದು, ಈ ರಾಶಿಯವರು. ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಇರುವುದಿಲ್ಲ, ಪ್ರತಿಬಂಧಕ ಫಲಗಳುಂಟು. ಮಕ್ಕಳಿಂದ ಒಂದು ಹಂತದ ಸಮಾಧಾನ ಹೇಳುವಂಥದ್ದಿರ್ತದೆ. ಅತಿಯಾದಂತಹ ಒಳ್ಳೆಯ ಜ್ಞಾನ ಇರುವಂತಹ ಸ್ಥಿತಿ, ಆದರೆ ಪ್ರಯೋಜನಕ್ಕೆ ಬರಲಿಲ್ಲಲ್ಲ ಹೇಳುವಂತಹ ಪರಿಸ್ಥಿತಿ, ಎರಡೂ ಕೂಡ ಇರುವಂಥದ್ದು ಈ ಒಂದೇ ರಾಶಿಗೆ. ಹಾಗಾಗಿ ಜ್ಞಾನವೂ ಇರ್ತದೆ, ಅದರಿಂದ ಯಾವುದೇ ಪ್ರಯೋಜನಗಳಾಗುವುದಿಲ್ಲ. ಅಥವಾ ಜ್ಞಾನ ಇದ್ದು ಅದು ಸಕಾಲದಲ್ಲಿ ಉಪಯೋಗ ಆಗುವುದಿಲ್ಲ ಹೇಳುವಂತಹ ಸ್ಥಿತಿ ಅಂತಲೂ ಕೂಡ ಇಟ್ಕೊಳ್ಬೋದು. ಅಥವಾ ಆ ಜ್ಞಾನ ಒಂದು ಸ್ಟೆಬಿಲಿಟಿಯಲ್ಲಿ ಇರುವುದಿಲ್ಲ, ಅಥವಾ ಅದಕ್ಕೆ ಗೊಂದಲಗಳು ಜಾಸ್ತಿ ಇರ್ತದೆ ಹೇಳುವಂತಹ ಒಂದು ಸ್ಥಿತಿ. ಹಾಗಾಗಿ ತಾವುಗಳು ಶಿವೋಪಾಸನೆಯನ್ನು ಮಾಡಬೇಕು. ಜೊತೆಯಲ್ಲಿ ಈ ದಿನ ನೀವು ಶಿವಾಲಯದಲ್ಲಿರುವಂತಹ ಅರ್ಚಕರಿಗೆ ಏನಾದರೂ ದಾನವನ್ನು ಕೊಡುವಂಥದ್ದು, ವಸ್ತ್ರವನ್ನು ಅಥವಾ ಅವರ ಬದುಕಿಗೆ ಏನು ಬೇಕು ಅದನ್ನು ಕೊಡುವಂಥ ಕೆಲಸ ಮಾಡಿ. ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ತೊಂದರೆ ಇರುವುದಿಲ್ಲ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಭಂಗ ಫಲ ಹೇಳುವಂಥದ್ದು ಅನುಭವಕ್ಕೆ ಬರುವ ಸಾಧ್ಯತೆ. ಸಾರ್ವಜನಿಕ ಬದುಕಿನಲ್ಲಿ ಹಿನ್ನಡೆಯ ಫಲಗಳು, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಗೆಲ್ಲುವಂತಹ ಯೋಗ ಫಲ, ಅಂತಂದರೆ ಅದು ನಿಮಗೆ ಪೂರಕವಾಗಿ ಸ್ಪಂದಿಸುವಂತಹ ಯೋಗ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಕಲಾತ್ಮಕವಾದಂತಹ ಜೀವನದಲ್ಲಿರುವಂಥವರಿಗೂ ಕೂಡ ಗೌರವಗಳು ಪ್ರಾಪ್ತಿಯಾಗುವಂತಹ, ಮನ್ನಣೆ ಪ್ರಾಪ್ತಿಯಾಗುವ ಯೋಗ ಫಲಗಳು ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದುರ್ಗಾಲಯದಲ್ಲಿ ಅರ್ಚನೆ ಪೂಜನೆ ಮಾಡುವಂತಹ ಅರ್ಚಕರಿಗೆ ಯಥಾಶಕ್ತಿ ದ್ರವ್ಯಗಳನ್ನು ದಾನ ಮಾಡಿ. ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಸುಧಾರಣೆಯ ಹಂತದಲ್ಲಿ ತಾವುಗಳಿರ್ತೀರಿ. ಹಣಕಾಸಿನ ಒಳಹರಿವು ಕೂಡ ಒಂದು ಹಂತದಲ್ಲಿ ತೃಪ್ತಿದಾಯಕವಾದಂತಹ ಫಲಗಳು ಖಂಡಿತ ಇರ್ತದೆ. ಶತ್ರುಗಳ ಭಯ, ಭೀತಿ, ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಗೆಲುವು ಇರೋದಿಲ್ಲ ವಾಸ್ತವದಲ್ಲಿ, ಆದರೆ ಭವಿಷ್ಯತ್ತಿನಲ್ಲಿ ಖಂಡಿತವಾಗಲು ಇರ್ತದೆ. ಕೆಲವು ತೀರ್ಮಾನಗಳನ್ನು ಮಾಡುವಾಗ ಅತ್ಯಂತ ಎಚ್ಚರಿಕೆಯ ತೀರ್ಮಾನಗಳನ್ನು ಮಾಡಿ ಮತ್ತು ಜಾಗರೂಕತೆಯ ತೀರ್ಮಾನಗಳನ್ನು ಕೈಗೆತ್ತಿಕೊಳ್ಳಬೇಕಾದಂಥ ಅವಶ್ಯಕತೆ ಹೇಳುವಂಥದ್ದು ಉಂಟು. ಕೌಟುಂಬಿಕ ಜೀವನದಲ್ಲಿ ಸಮಾಧಾನ ಇದೆ, ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನ ಹೇಳುವಂಥದ್ದು ಇರ್ತದೆ. ಸುಬ್ರಹ್ಮಣ್ಯ ಆಲಯದಲ್ಲಿ ಅರ್ಚನೆ ಪೂಜನೆ ಮಾಡುವಂತಹ ಅರ್ಚಕರಿಗೆ ಯಥಾಶಕ್ತಿಯಾದಂತಹ ದ್ರವ್ಯವನ್ನು, ವಸ್ತ್ರವನ್ನು ದಾನ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ವೃತ್ತಿ ಅದ್ಭುತ, ಹಣಕಾಸು ಕೂಡ ಉತ್ತಮದ್ದಾದಂಥ ಸ್ಥಿತಿಯಲ್ಲಿ ಇರ್ತದೆ. ಮಕ್ಕಳಿಂದ ಹೆಸರು ಕೀರ್ತಿ ಬರುವಂತಹ ಯೋಗ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಕೌಟುಂಬಿಕ ಜೀವನದಲ್ಲಿ ಅಷ್ಟೊಂದು ಸಮಾಧಾನ ಇರುವುದಿಲ್ಲ. ದಾಂಪತ್ಯದಲ್ಲಿ ಸೌಖ್ಯ ಫಲ ಹೇಳುವಂಥದ್ದುಂಟು. ವಿದ್ಯಾರ್ಥಿಗಳಿಗೆ ಸಕಾಲ ಆಗಿರುವುದಿಲ್ಲ, ಶುಭ ಕಾಲವು ಆಗಿರುವುದಿಲ್ಲ. ವಿದ್ಯಾರ್ಜನೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ತೊಂದರೆಗಳು ಹೇಳುವಂಥದ್ದು ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಒಂದಷ್ಟು ತಿರುಗಾಟದ
ಯೋಗ ಫಲಗಳು, ಪ್ರಯಾಸದ ತಿರುಗಾಟದ ಯೋಗ ಫಲಗಳು, ಮಾತೃಸ್ಥಾನದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವುದರ ಮೂಲಕ ಹಣಕಾಸಿನ ವ್ಯಯದ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸೊ ತಾವುಗಳು ಗುರುಗಳ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂತಹ ಅರ್ಚಕರಿಗೆ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ವೃತ್ತಿಯಲ್ಲಿ ಒಂದಷ್ಟು ಸಮಾಧಾನ ಹೇಳುವಂಥದ್ದುಂಟು. ಹಣಕಾಸಿನ ವಿಷಯದಲ್ಲಿಯೂ ಪರವಾಗಿಲ್ಲ ಅಂತ ಹೇಳುವಂತಹ ಭಾವ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಉತ್ತಮದ್ದಾದಂತಹ ಸ್ಥಿತಿಯ ಲಕ್ಷಣಗಳು, ಅಧ್ಯಯನಕ್ಕೆ ಬೇಕಾದಂತಹ ಒಂದಷ್ಟು ಸಮಾಧಾನ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಕಬ್ಬಿಣದಿಂದ ಸ್ವಲ್ಪ ಆಪತ್ತಿನ ಯೋಗ ಫಲಗಳು, ತೊಂದರೆಗಳಾಗುವಂತಹ ಯೋಗ ಫಲಗಳು. ಸುದೀರ್ಘವಾದಂತಹ ಕೆಲವೊಂದಿಷ್ಟು ಸಂಕಷ್ಟಗಳಲ್ಲಿ ಇದ್ದವರು ಅದರಿಂದ ಹೊರಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯನ ಸನ್ನಿಧಾನದಲ್ಲಿ ಅರ್ಚನೆಯನ್ನು ಮಾಡುವಂತಹ, ಪೂಜನೆಯನ್ನು ಮಾಡುವಂಥ ಅರ್ಚಕರಿಗೆ ಯಥಾಶಕ್ತಿಯಾದಂತಹ ಒಂದು ದ್ರವ್ಯಗಳನ್ನು ದಾನ ಮಾಡಿ ಇದರಿಂದ ಒಂದಷ್ಟು ಒಳ್ಳೆಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕವಾಗಿ ಖಿನ್ನತೆ, ಒತ್ತಡ, ದುಗುಡ, ದುಃಖ ಇದೆಲ್ಲವೂ ಕೂಡ ನಿಮ್ಮ ಒಳಗೆ ಇರುವಂತಹ ಸ್ಥಿತಿಗತಿಗಳು. ಕಾನೂನಾತ್ಮಕವಾದಂತಹ ತೊಂದರೆಗಳನ್ನು ಎದುರಿಸಬೇಕು. ಸಾರ್ವಜನಿಕ ಬದುಕಿನಲ್ಲಿ ಕಿರಿಕಿರಿಗಳನ್ನು ಎದುರಿಸುವಂತಹ ಅನಿವಾರ್ಯತೆ, ವೈರಾಗ್ಯದಿಂದ ಜಾಗವನ್ನೇ ಬಿಟ್ಟು ಹೋಗುವಂತ ಹೇಳುವಂತಹ ಮನಸ್ಥಿತಿಯಲ್ಲಿಯ ತನಕ ತಾವುಗಳು ಹೋಗ್ತೀರಿ. ಆದರೆ ಅದಕ್ಕೆ ಕಾರಣ ಜನ್ಮದ ಶನಿ ನರರಿಗೆ ದುಃಖ ಫಲವನ್ನು ಕೊಡುತ್ತದೆ ಹೇಳುವಂಥದ್ದು ಪ್ರಮಾಣ. ದಾಂಪತ್ಯದಲ್ಲಿ ಒಂದು ಹಂತದ ತೃಪ್ತಿ ಇರ್ತದೆ, ಕೌಟುಂಬಿಕವಾಗಿಯೂ ಕೂಡ ಸಮಾಧಾನ ಇರುವುದಿಲ್ಲ. ಮಕ್ಕಳಿಗೆ ಏಕಾಗ್ರತೆಗೆ ತೊಂದರೆ ಆಗುವಂಥದ್ದು, ಅಧ್ಯಯನ ಆಸಕ್ತಿಯನ್ನು ಕಳೆದುಕೊಳ್ಳುವಂತಹ ಯೋಗ ಫಲಗಳು. ಇನ್ನು ಒಂದು ರೀತಿಯಲ್ಲಿ ಆರೋಗ್ಯವೂ ಕೂಡ ಬೇರೆ ಬೇರೆ ಆಯಾಮದಲ್ಲಿ ಕಿರಿಕಿರಿಗಳನ್ನು ಉಂಟು ಮಾಡುವಂತಹ ಯೋಗ ಫಲಗಳು. ಮುಟ್ಟಿದ್ದು ನಮಗೆ ಕಚ್ಚತ್ತೆ ಹೇಳುವಂಥದ್ದು. ಯಾವ ವಿಷಯಗಳಿಗೆ, ವಸ್ತುಗಳಿಗೆ, ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತಾವು ಅದನ್ನು ಟಚ್ ಮಾಡಲಿಕ್ಕೆ ಹೋಗ್ತಿರೋ ಅದು ನಿಮಗೆ ರಿವರ್ಸ್ ಆಗುವಂತಹ ಪರಿಸ್ಥಿತಿ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯನ ಸನ್ನಿಧಾನದಲ್ಲಿ ಏನು ಅರ್ಚನೆ ಪೂಜನೆಯನ್ನು ಮಾಡುವಂತಹ ಅರ್ಚಕರಿರ್ತಾರೆ ಅವರಿಗೆ ಯಥಾಶಕ್ತಿಯಾಗಿ ಏನನ್ನಾದರೂ ದ್ರವ್ಯವನ್ನು ದಾನ ಕೊಡುವ ಕೆಲಸವನ್ನು ಮಾಡಿ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಒಂದು ಹಂತದಲ್ಲಿ ತೃಪ್ತಿದಾಯಕವಾದಂತಹ ಸ್ಥಿತಿಯಲ್ಲಿ ಇರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ದೊಡ್ಡ ತಾಪತ್ರಯಗಳು ನಿಮ್ಮ ಪಾಲಿಗೆ ಆಗುವುದಿಲ್ಲ. ಕೌಟುಂಬಿಕವಾಗಿ ಸಮಾಧಾನ ಇರ್ತದೆ. ದಾಂಪತ್ಯದಲ್ಲಿ ಅಷ್ಟೊಂದು ಸೌಖ್ಯ ಫಲಗಳು ಕಂಡುಬರುವುದಿಲ್ಲ. ಮಕ್ಕಳಿಂದ ತೃಪ್ತಿ ಇರುವುದಿಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೊಂದು ಸಮಾಧಾನದ ಕಾಲ ಇದಾಗಿರುವುದಿಲ್ಲ. ಒಂದಷ್ಟು ಪ್ರಯಾಣದ ಯೋಗ ಫಲಗಳು, ಒಂದು ರೀತಿಯಲ್ಲಿ ಪ್ರಯಾಣದಿಂದಲೇ ದೈಹಿಕವಾದಂತಹ ಬಳಲುವಿಕೆಯ ಯೋಗ ಫಲಗಳು. ವ್ಯಯಭಾವದ ಶನಿ ಮನಸ್ಸಿನ ನೆಮ್ಮದಿಯನ್ನು ನಷ್ಟ ಮಾಡ್ತಾನೆ, ದೈಹಿಕವಾದಂಥ ಆರೋಗ್ಯದ ನಷ್ಟವನ್ನು ಮಾಡ್ತಾನೆ, ಹಣಕಾಸಿನ ನಷ್ಟವನ್ನು ಮಾಡ್ತಾನೆ. ಹೀಗಿದ್ದೆಲ್ಲ ನಷ್ಟ ಫಲಗಳು ಸ್ವಲ್ಪ ಜಾಸ್ತಿ ಆಗಿರ್ತದೆ. ಇದನ್ನು ಗಂಭೀರವಾಗಿ ಸ್ವೀಕಾರ ಮಾಡದೆ ವಾಸ್ತವತೆಯನ್ನು ತಿಳಿದು ವಾಸ್ತವ ವಿಷಯಗಳನ್ನು ಸ್ವೀಕಾರ ಮಾಡಿಕೊಳ್ತಾ ಮುಂದೆ ಹೋಗುವಂಥ ಕೆಲಸವನ್ನು ಮಾಡಿ ಇದರಿಂದ ಖಂಡಿತ ಒಳ್ಳೆಯದಾಗ್ತದೆ. ಜೊತೆಯಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಪೂಜೆ ಮಾಡುವಂತಹ ಅರ್ಚಕರಿಗೆ ಯಥಾಶಕ್ತಿಯಾದಂತಹ ದ್ರವ್ಯಗಳನ್ನು ದಾನ ಮಾಡಿ ಇದರಿಂದ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇದು ಈ ದಿನದ ಚಿಂತನೆಗಳು ಆಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.